ಏನ್ ಹೇಳ್ತಾರೆ ಜ್ಞಾನಿಗಳು? ಅರಸ ನಿಲ್ಲದ ಊರು ಹೊರಸ ನಿಲ್ಲದ ನಿದ್ರೆ. ಹೌದು ಹೌದು. ಅರಸ ನಿಲ್ಲದ ಊರು ಹೊರಸ ನಿಲ್ಲದ ನಿದ್ರೆ, ಹೌದು. ಸುಣ್ಣ ನಿಲ್ಲದ ಗೋಡೆ. ಇವೆಲ್ಲವೂ ನೀರಿನ ಮೇಲೆ ಅಕ್ಷರ ಬರೆದಂತೆ ಹೇಳ್ತಾರೆ. ಹೀಗಾದ್ರೆ ದೀಪ ಮಾತಾ ಹಿಂಗಂದ್ರೆ ಏನು? ಹೌದು. ಇವತ್ತ ಊರಾಗಿ ಹೇಳ್ತಕ್ಕಂತ ಕೇಳ್ತಕ್ಕಂತ ಹಿರಿಯರಿದ್ರೆ ಊರು ಚಂದ ಚಂದ ಚಂದ. ಹೌದಾ? ಹೌದು. ಚಂತಾನ ಜಗಳ ಮಾಡಿ ಬಂದ ಮನುಷ್ಯರಿಗೆ ಮನಗಲಿಕ್ಕೆ ಮೆತ್ತನೊಂದು ಹಾಸಿಗಿದ್ರೆ ಚಂದ, ಗಾದಿದ್ರೆ ಚಂದ ಚಂದ. ಹೌದು. ಇನ್ನ ಮನೆಯೆಲ್ಲ ಭಾರಿ ಕಟ್ಟಿದೀವಿ ಕರೆ, ಆ ಮನಿಗೆ ಸುಣ್ಣ ಬಣ್ಣ ಇದ್ರೆ ಮನಿ ಚಂದ ಸರ್. ಸಿಂಗಾರ ಹೇಳ್ತಾರ. ಶೃಂಗಾರ. ಹೌದು. ಇವತ್ತಿನ ಕಾರ್ಯಕ್ರಮ ಬಹಳ ಸರಾಗವಾಗಿ ಸಾಗಿ ಹೊಂಟದ. ಬಂದಿದ್ದಾಗ್ಯದ. ಅದ ಹೆಂಗಾಗ್ಯದಂದ್ರ ಹೆಂಗ್ರಿಪ್ಪ? ಭೌತ್ಗೆ ತೋಡ್ಯಾರೆ. ಭೌತ್ಗೆ ತೋಡ್ಯಾರೆ ಓಬಿಜಾರ್ ಹೈ ತಾಲ್ ಮತ್ತೆ ಚೂಡತ್ ಹೇಳ್ತಾರ ಜ್ಞಾನಿಗಳು. ಈಗದೇನ್ರಿಪ್ಪ ಮಾತಾ? ಟೈಮ್ ಭಾಳ ಆಗ್ಯದ. 5 ಗಂಟೆ ಆಗ್ಯದ. 11 ತಾಸು ಹೋಗ್ಯದ. ಇನ್ನೊಂದ್ ತಾಸು ಉಳ್ದದ. ಸುಮ್ನೆ ಬಂದು ದಂಡ್ಯಾಗ ಯಾಕೆ ತಾಳು ತಪ್ಪಿ ಹೇಳ್ತಾರ ಅವ್ರು. ಅದು ನಿಂತಿಲ್ಲ, ಅದು ಸಾಯಿ ಹೊಂಟದ ಅಂತ ಹೇಳ್ಯಾರ. ಆ ಟೈಮ್ ನಿಂತಿಲ್ಲ. ಓಬಿಜಾರ್ ಹೈ ಸುಮ್ನೆ ತಾಳು ಮತ್ತೆ ಚೂಡತ್ ಹೇಳ್ತಾರ. ಹೌದು. ಈಗಾಗಲೇ ಒಳ್ಳೆ ಕಲಾವಿದರಾಗಿರ್ತಕ್ಕಂಥವ್ರು ಒಂದು ಮಾತು ಹೇಳಿದ್ರು. ಏನತ್ರಿಪ್ಪ? ಸೊಲ್ಲಾಪುರ ಸಿದ್ದರಾಮೇಶ್ವರ ಜಗತ್ತನ್ನ ಸಂಚಾರ ಮಾಡ್ತಾ ಹೌದು ನೆವಡಿ ಹೊಲದಾಗ ಅನ್ನ ಬೀಳದ. ಪರಮಾತ್ಮ ಬಂದು ಹೌದು ಹೋಗಿ ಕಂಬರಿ ಕೊಳ್ಳ ಹಾರಾಗ ಅಲ್ಲಿಂದ ಕಂಬಿಯವ್ರು ಹೋಗುದು ಮಲ್ಲಯ್ಯನ ಕ್ಷೇತ್ರ ಚಾಲು ಆಗಿದೆ ಅಂತಕ್ಕಂತ ಮಾತು ಹೇಳ್ರು. ಹೇಳ್ಯಾರಿಪ್ಪ. ಎಲ್ಲಿದಾನಂತ ಕೇಳ್ಕೊಂಡು ಹೋಗಿ ಇದನ್ನ ಮಾಡತ್ ಹೇಳ. ನೀವು ಇಲ್ಲಿ ಮ್ಯಾಗ ಮಾತಾಡ್ಲಿಕ್ಕತ್ತೀರಿ. ಸಿದ್ದರಾಮೇಶ್ವರ ಎಲ್ಲಿದಾನ? ಎಲ್ಲಿಪ್ಪ? ತಾಯಿ ಸುಗ್ಗಲ ದೇವಿಗೆ 60 ವರ್ಷ ಆಗ್ಯಾವ. ಹೌದ್ ಹೌದಾ? 60 ವರ್ಷ ಆಗ್ಯಾವ, ಸಂತಾನಿಲ್ಲ. ಇಲ್ಲ ಮುಂದೆ ಸುಗ್ಗಲದೇವಿ ಮುದ್ದುಗೊಂಡರ ಸುಗ್ಗಲದೇವಿ ಉದರದಲ್ಲಿ ಯಾರು ಸಿದ್ದರಾಮೇಶ್ವರಿ ಬೆಳಕತ್ತಾರ. ಜಗದ್ಗುರು ರೇವಣ ಸಿದ್ದೇಶ್ವರ ಸಂಚಾರ ಮಾಡುತ್ತಾ ಹೋಗಿ ಸುಗ್ಗಲದೇವಿ ಮನಿ ಮುಂದೆ ಭೌತಿ ಭಿಕ್ಷಾಂದೆ ಎಂದಾಗ ಸುಗ್ಗಲದೇವಿ ಮರ್ತುಂಬ ದವಸ ಧಾನ್ಯಗಳನ್ನ ತಂದ ಜಗದ್ಗುರು ರೇವಣ ಸಿದ್ದೇಶ್ವರ ನೀಡ್ತಕ್ಕಂತ ಸಮಯದಲ್ಲಿ ಏನಾಗಿದ್ರಿಪ್ಪ? ಜಗದ್ಗುರುವಿನ ಲಕ್ಷ್ಯದಲ್ಲಿ ಹೊತ್ತು ಎಲ್ಲಿ ಹೋಯ್ತ್ರಿಪ್ಪ? ಸುಗ್ಗಲದೇವಿ ಉದರದ ಮೇಲೆ ಹೋಯ್ತು. ಹೌದು ಹೌದು. ಹಾಗೆ ಸುಗ್ಗಲದೇವಿಗೆ ಹೇಳ್ತಾನ ಪರಮಾತ್ಮ ಯಾರು ರೇವಣಿಸಿದ್ದ. ಏನಂತಾರ? ನಿನ್ನ ಗರ್ಭದಾಗ ಸಾಕ್ಷಾತ್ ಭಗವಂತ ದೇವರು ಹುಟ್ಟಿ ಬರ್ತಾ ಅಂತ ಹೇಳಿ ತಾಯಿ ಉದರಕ್ಕೆ ನಮಸ್ಕಾರ ಮಾಡ್ಯಾನ. ನನ್ನಲ್ಲಿ ದೇವ್ರದಾನಿಲ್ಲ ಅದಾನಪ್ಪ. ನಾವೊಂದು ಮಾತು ಹೇಳಿದ್ದೇವೆ ಅವ್ರಿಗೆ. ಏನ್ರಿ ಸರ? ಆ ಮನೆ ಮೊದಲ ಪಾಠಶಾಲೆ ಜನನಿ ತಾ ಮೊದಲ ಗುರು. ಜನನಿಯಿಂದ ವಿದ್ಯಾ ಕಲ್ತ ಜಗತ್ತಿನಲ್ಲಿ ಜಗನರು ಧನ್ಯರು ಒಂದ ಕಾಲಕ್ಕ ಹೇಳ್ರವ್ರು. ಏನತ್ರಿಪ್ಪ? ತಾಯಿ ಒಳಗಿಂದ ನೀವು ಬಂದಿರುತ್ತೇಳಿ. ತಾಯಿ ಒಳಗಿಂದ ಬಂದಿವ್ ಕರೆ. ಹೌದು. ತಾಯಿ ಒಳಗಿಂದ ನನಗ ಪರಮಾತ್ಮ ಇಲ್ಲಿ ನನ್ನೊಳಗ ಅದಾನಪ್ಪ. ಆ ತಾಯಿಯಲ್ಲಿ ದೇವ್ರ ಹಂಚಾಕ ಬಾಳ ದಿನ ಇರ್ಲಾಕ್ ಬರಂಗಿಲ್ಲ. 9 ತಿಂಗಳು ಅಟ್ಟೆ. 9 ತಿಂಗಳ 9 ದಿವಸ ಇರ್ಲಾಕ ಅಟ್ಟೆ ಟೈಮ್ ಅದ. ಅಲ್ಲಿದ್ದಾಗ ಆದ್ರು ಹೌದು ಪರಮಾತ್ಮ ನನ್ನೊಳಗ ಅದಾನೆ. ಅದಾನ ಅಲ್ಲಿ ನಾಮಸ್ಮರಣೆ ಮಾಡೈತಿ. ಪರಮಾತ್ಮ ನಾಮಸ್ಮರಣೆ ಮಾಡೈತಿ. ಹೌದಾ? ಹೌದು. ಇದು ಅಷ್ಟೇ ಅಲ್ಲ. ಮತ್ತೇನ್ರಿಪ್ಪ? ಕಂಬದಾಗ ಹೇಳ್ಯಾರವ್ರು. ಕಂಬದಾಗ ಯಾಕೆ ದೇವ್ರ ಇದ್ದ ಅಂತಕ್ಕಂತ ಮಾತು. ಹೌದು. ನನ್ನಲ್ಲಿ ದೇವ್ರ ಇಂಥಲ್ಲಿ ದೇವ್ರ ಅನ್ನೋದು ನನಗೆ ಕಾಣಿಸ್ತಾನ. ಮತ್ತೆ ಇದನ್ನ ಹೇಳ್ದಾವ ಯಾರು? ನಾನೇ ಅಲ್ಲ. ಹೌದೌದು. ಇಲ್ಲಿ ದೇವ್ರ ನನಗೆ ಕೇಳ್ದಾವ ಏನು? ದೇವ್ರ ನಾ ಇಲ್ಲಿ ಹೇಳ್ಯಾನೇನು? ಏನಿಲ್ರಿಪ್ಪ, ನಾನೇ ಹೇಳ್ದವಲ್ಲ. ದೇವ್ರ ತನ್ನಲ್ಲಿ ಅದ ಅಂತೇಳಿ ದೇವ್ರ ಇಂತಲ್ಲಿ ದೇವ್ರ ಅಂತೇಳಿ ತೋರಿಸ್ದವ್ ನಾನೇ. ಹೌದು. ಇನ್ನೊಂದು ಮಾತು ಹೇಳೋದಕ್ಕೆ ಅವ್ರಿಗೆ. ಏನ್ ಸರ? 12ನೇ ಶತಮಾನದಲ್ಲಿ ಎಲ್ಲಿ ಕಲ್ಯಾಣಪುರ ಅನುಭವ ಮಂಟಪ. ಹೌದು. ಕಲ್ಯಾಣಪುರ ಅನುಭವ ಮಂಟಪದಲ್ಲಿ 63 ಮಂದಿ ಪುರಾತನ 2,90,000 ಗಣ ಎಲ್ಲಾನು ಕೂಡ್ತಾನ. ಒಂದ್ ದಿವ್ಸ ಎಲ್ಲಿ ದಾಸೋಗದ? ಎಲ್ರಿ ಸರ? ಅನ್ನ ದಾಸೋಗ, ಜ್ಞಾನ ದಾಸೋಗ ಡೋರ ಕಕ್ಕೈನ ಮನೆಯಾಗ ನಡೆದ. ಅಕ್ಕ ನಾಗಲಾಂಬಿಕೆ ಏನ್ ಮಾಡಿದ್ರಪ್ಪ? ನಾನು ಹೋಗ್ಬೇಕಂತಕ್ಕಂತ ಸಮಯದಲ್ಲಿ ಮನ್ಯಾಗ ಕೆಲಸ ಬಗ್ಸಿ ವಯಾನ ವೈಭವ ಎಲ್ಲಾ ಮಾಡ್ಕೊಂಡು ಹೋಗ್ಬೇಕಾರ ಟೈಮ್ ಆಗಿ ಹೋಗ್ಯದ. ಹೌದಾ? ಆ ಸಮಯದಲ್ಲಿ ಡೋರ ಕಕ್ಕೈನ ಮನ್ಯಾಗ ಅನ್ನ ದಾಸೋಗ, ಜ್ಞಾನ ದಾಸೋಗ ಕಾರ್ಯಕ್ರಮ ಮುಗ್ದದ. ಎಲ್ಲಾರು ಬಾಂಡೆ ತೊಳೆದ ಬಾಂಡೆ ಡಬ್ ಹಾಕ್ಲಿಕ್ಕತ್ತಾರ. ಹೌದ್ರಿಪ್ಪ. ಅವಾಗ ಅಕ್ಕನಾಗಲಾಂಬಿಕೆ ಹೋದಾಗ ವಿಚಾರ ಮಾಡಿಳು. ಏನತ್ರಿಪ್ಪ? ಆ ಶರಣರ ಅನ್ನದಾಸೋಗನು ಸಿಗ್ಲಿಲ್ಲ. ಶರಣರ ಜ್ಞಾನ ದಾಸೋಗು ತಿಳಿಲಿಲ್ಲ. ಇಲ್ಲ. ಇನ್ನೇನು ಮಾಡ್ಲಿಕ್ಕೆ ಹೊಳ್ಳದ್ರಾಗ ಆ ಡೋರ ಕಕ್ಕೈನ ಮನಿ ಮುಂದೆ ಗಟ್ರನ್ಯಾಗ ಅನ್ನದಾಗ ಹರಿದು ನಿಂತಿತ್ತು. ಹರ್ಕೊಂಡು ಬಂದು ನಿಂತಿತ್ತು. ಅದೇ ಒಂದೇ ಒಂದು ಅನ್ನದ ಅಗಳು ತಗೊಂಡು ಹೌದು ನನ್ನ ಮನೆಯಾಗ ಬಂದ ಅನ್ನದ ಅಗಳನ್ನ ಭಕ್ಷಣೆ ಮಾಡಿದಾಗ ತಾಯಿ ಉದರದಲ್ಲಿ ಪರಮಾತ್ಮ ಬೆಳಿಲಕ್ಕತ್ತ ತಿಳಿಸಿದ.
ಬೆಳಿಲಾಕತ್ತ. ಹೌದು ಹೌದು ಕಲ್ಯಾಣಪುರ ಪಟ್ಟಣ ಎಲ್ಲ ಕೂಗು ಹೊಡ್ಲಾಕತ್ತು. ಹೌದಾ ಅಕ್ಕನಾಗಲಾಂಬಿಕೆ ಗರ್ಭವತಿ ಆಗ್ಯಾಳತ್ತ. ನಾ ಗಂಡನ ಮನೆಗೆ ಹೋಗಿಲ್ಲ. ಇಲ್ಲ ಮತ್ತೆ ಗರ್ಭವತಿ ಆಗ್ಯಾಳಂದ್ರೆ ಯಾರಿಗೆ ಅಂತೇಳಿ ಎಲ್ಲಾ ಮಂದಿ ಮಾತಾಡಿ ಕೇಕೆ ಹಾಕಿ ನಗ್ಲಿಕ್ಕತ್ತು. ಹೌದು ಹೌದು ಇದು ಅನುಭವ ಮಂಟಪದಾಗ ವಿಚಾರ ನಡೀತು. ಹೌದ್ರಿ ಅನುಭವ ಮಂಟಪದಾಗ ವಿಚಾರ ನಡೆಯೋಣ. ಅಲ್ಲಂಪುರ ಗುರುಗಳ ಕಿವಿ ಸುದ್ದಿ ಬಿತ್ತು. ಸುದ್ದಿ ಮಾಡಿತ್ತು. ಅವಾಗ ಅಲ್ಲಂಪುರ ಗುರುಗಳು ಯಾರಿಗೆ ಕೇಳ್ರು? ಯಾರಿಗ್ರಿಪ್ಪ? ಅಣ್ಣ ಬಸವಣ್ಣವ್ರಿಗೆ ಕೇಳ್ತಾರ. ಹೌದು ಏನಂತ್ರಿಪ್ಪ? ಏ ಬಸವಣ್ಣ, ಓ ನಿಮ್ಮ ಅಕ್ಕ ಯಾರ ಮಂಚಕ್ ಹೋಗ್ಯಾಳ? ಹೌದು ಇನ್ನ ಮದುವೆ ಗಂಡನ ಮನೆಗೆ ಹೋಗಿಲ್ಲ. ಇಲ್ಲ ಮತ್ತ ಹೊಟ್ಲ ಹೆಂಗ ಅಂತ ಕೇಳು. ಹೌದು ಅವಾಗ ಬಸವಣ್ಣವ್ರು ಹೇಳ್ತಾರ. ಏನ್ ಹೇಳ್ತಾರ್ರಿಪ್ಪ? ನನ್ನ ಕೇಳಿ ನನಗೆ ಅನ್ಕೊಳ್ಳಿ. ಹೌದ್ ನಮ್ಮ ಅಕ್ಕನ ಕೇಳಿದ್ರು. ಹೌದು ಆ ಕಲ್ಯಾಣಪುರದಾಗಿರ್ತಕ್ಕಂತ ರಾಜ್ಯ ಬಂಟ್ರಲ್ಲಿ ಹೋದ್ರು. ಎಲ್ಲಿ ಬಂದ್ರಿಪ್ಪ? ಅಕ್ಕನಾಗಲಾಂಬಿಕೆ ಮನೆಗೆ ಬಂದು. ಹೌದು ಬಂದ ಅಕ್ಕನಾಗಲಾಂಬಿಕೆ ತುಂಬಿದ ಸಭಾ ಕರ್ಕೊಂಡು ಹೋದ್ರು. 63 ಮಂದಿ ಪುರಾತನ ಶರಣರು ಕುತ್ತಾರ. 1,90,000 ಗಣ ಕುತ್ತೈತಿ. ಅವಾಗ ಅಲ್ಲಂಪುರ ಗುರುಗಳು ಕೇಳ್ತಾರ. ಯಾರತ್ರಿಪ್ಪ? ಯವ್ವಾ, ಓ ನೀ ಯಾರಿಗೆ ಹೊಟ್ಲಾಗಿ ಹೇಳ ಅವ್ರ ಜೋಡಿ ನೀನ್ ಲಗ್ನ ಮಾಡಿ ಕೊಡ್ತೀವಿ ಅಂದ್ರು. ಹೌದು ಅವಾಗ ಅಕ್ಕನಾಗಲಾಂಬಿಕೆ ಹೇಳ್ತಾರ. ಏನತ್ರಿಪ್ಪ? ನಾ ಯಾರ ಮಂಚಕ್ಕೆ ಹೋಗಿಲ್ಲ, ಯಾರ ಹಾಸಿಗೆ ಹೋಗಿಲ್ಲ, ಯಾರ ಮಂದಿ ಸೇರಿಲ್ಲ. ಮತ್ತ ನನ್ನ ಗರ್ಭದಾಗ ಕೂಸ್ಬೇಡ ನೀವು ಮಾತಾಡ್ಲಿಕ್ಕೆ ಮಾತಾಡ್ಲಕತ್ತೀರಿ. ನಾನು ಕೇಳಿ ಏನು ಕುಣ್ಣಾಗುದು ಒಳಗಿರ್ತಕ್ಕಂತ ಕೂಸಿನ ಕೇಳಿ. ಏನು ನನ್ನ ಒಡಲೊಳಗೆ ಬೆಳೆಯುವಂತ ಖುಷಿನ ಕೇಳ್ರಿ. ಒಡಲು ಇರ್ತಕ್ಕಂತ ಕೂಸಿನ ಕೇಳಿದಾಗ ಹೌದು ಅಲ್ಲಂಪುರ ಗುರುಗಳು ಬಂದು ಏನು? ಆ ತಾಯಿ ಉದುರಕ್ಕ ಹೆಚ್ಚಿಕತಾರ. ಯಾರತ್ ಕೇಳ್ತಾರೆ? ಏ ಕೂಸಿ, ಓ ನಿಮ್ಮ ತಾಯಿ ಗರ್ಭದಾಗ ನೀ ಎದೀಪ, ಹೌದು ನಿನ್ನ ಹುಟ್ಟಿ ಕಾರಣ ಹೇಳ ಕೇಳು. ಹೌದು ಅವಾಗ ಕೂಸಿ ಹೇಳ್ತದ. ಯಾರತ್ರಿಪ್ಪ? ನಮ್ಮ ತಾಯಿ ಮದುವೆ ಆಗಿಲ್ಲ, ಯಾರ ಮಂಚಕ್ಕೂ ಹೋಗಿಲ್ಲ. ಇಲ್ಲ ಇಂತ ತುಂಬಿದ ಸಭಾದಾಗ ಯಾವಾಗ ನನ್ನ ತಾಯಿ 63 ಮಂದಿ ಪುರಾತನ ಶರಣರು 1,90,000 ಗಣ ಎಲ್ಲ ಕೂಡಿ ತುಂಬಿದ ಸಭಾದಾಗ ನನ್ನ ತಾಯಿ ಮಾನ ಕಳ್ಯಾಕತ್ತೀರ ಅಂದ್ರ ನಾನೇ ಕೊಡೆ ಕಲ್ಲ ಚಿಕ್ಕ ಚನ್ನ ಬಸವಣ್ಣ. ಹೌದು ಕಲ್ಯಾಣಪುರ ಪಟ್ಟಣದಾಗ ನನ್ನ ತಾಯಿನ ಅಪಮಾನ ಮಾಡಿ ಅಂದ ಕಾಲಕ್ಕ ಹೌದು ಈ ಕಲ್ಯಾಣಪುರ ಪಟ್ಟಣ ಕಟಕರಿ ಕೇರಿ ಆಗ್ಲಿ. ಹೌದು 60 ಮಂದಿ ಪುರಾತನ ಶರಣರು ಒಬ್ಬೊಬ್ರು ದಿಕ್ಕಿ ಒಬ್ಬೊಬ್ರು ಓಡಿ ಹೋಗಿರ್ತಾರೆ. ಶಾಪ್ ಕೊಟ್ಟ ತಾಯಿ ಗರ್ಭದಾಗ ಕೂತ ಮಾತಾಡೋಣ. ಇಲ್ಲಿ ಯಾರು ದೇವ್ರದಾರೆ? ಇಲ್ಲೈದು ಮಾತಾ ದೇವ್ರ ಒಂದೇ ಮಾತು ಹೇಳಿ ಬ್ರಾಹ್ಮಣ ಕಟ್ಟಿಬಿಟ್ರಿ. ಇದಾಗಿರ್ತಕ್ಕಂತ ದೇವ್ರು ಇದ್ದಂದ್ರೆ ಹೌದು ಇದಕ್ಕೆ ಮಾನ್ಯತೆ ಅದ. ಇದ್ರನ್ನ ದೇವ್ರು ಹೊರಗೆ ಹಾದ್ರ ಕಿಮ್ಮತ್ತಿಲ್ಲ. ಬಂದ್ಗಳನ್ನ ಹಾಕೊಂಡು ಬಂದೋಬಸ್ತ್ ಮುಗದಾನಿ. ಹೌದು ಅವ್ರು ಯಾರು ಹೇಳ್ತಾರ? ಯಾರ್ರಿಪ್ಪ? ಬೀಸು ಕಲ್ ಸುತ್ತ ಹಾಕ್ಲಕತ್ತಾರ. ಗೂಡ್ಲಾಗತ್ತೈತಿ ಕಲ್ಲ ತಿರುಗೊಂದು ಕಲ್ಲು ತಿರುಗೊಂದು. ಹೌದು ಅದಕ್ಕ ದೇವ್ರು ಎಲ್ಲಿ ಇಲ್ಲಪ್ಪ ಹೊರಗ. ಹೌದು ಇನ್ನೊಳಗೆ ನೀದ ಒಂದು ಮಾತು ಹೇಳೋದು. ಯಾರಪ್ಪ? 16 ವರ್ಷದ ಹುಡುಗರಿ. ಹೌದು ಬರೇ 16 ವರ್ಷದ ಹುಡುಗ ಮನಿ ಮಾರ ಬಿಟ್ಟು ಎಲ್ಲಿ ಬಂದಾನ? ಎಲ್ರಿಪ್ಪ? ಗಜದಂಡ ಗುರುವಿನ ಮಠಕ್ಕೆ ಬಂದಾನ. ಹೌದು ಹೌದು ಗುರುಗಳ ಕೇಳ್ತಾನ. ಹೌದು ಏನತ್ತ? ಓಹೋ ಗುರುಗಳ, ಓ ನಾ ಮೋಕ್ಷ ಮಂದಿರಕ್ಕೆ ಹೋಗ್ಬೇಕಾಗ್ಯದ, ನನಗೆ ದೀಕ್ಷಾ ಕೊಡ್ರಿ, ಲಿಂಗ ದೀಕ್ಷಾ ಮಾಡ್ರಿ, ದಾನ ಮಾಡ್ತೇಳ. ಹೌದಾ? ಗುರುಗಳು ಹೇಳ್ತಾರ. ಏನ್ ಹೇಳ್ತಾರ್ರಿಪ್ಪ? ಕೈಪಲ್ಯ ಬಜಾರ ಆತಮ್ಮ, ಹೌದು ಬೇಡದವ್ರಿಗೆ ಬೇಡಿದ್ ಕೊಡ್ಲಾಕ. ಹೌದು ನಿನಗೆ ಲಿಂಗ ದೀಕ್ಷಾ ಇಲ್ಲ ಅಂದ್ರು. ಇಲ್ಲ ಹೌದು ಅವಾಗ ಲಿಂಗ ದೀಕ್ಷಾ ಇಲ್ಲದ ಹುಡುಗ ಹೇಳ್ತಾನ. ಏನ್ ಹೇಳ್ತೀರಿ? ಮತ್ತೊಂದ್ ಯಾರ್ರಿ ಕಾಯಕ್ಕೆ ಒಪ್ಪಿಸ್ರಿ ಅಂದ. ಒಂದು ಕಾಯಕರ ಕೊಡ್ಲಾಕ ಒಂದು ಪರವಾನಗಿ ಕೊಡ್ರಿ. ಅವಾಗ ಗುರುಗಳು ಕೇಳ್ತಾರ. ಏನ್ ಹೇಳ್ತೀರಿಪ್ಪ? ಯಾವ್ರವ ಬಂಧು ಬಳಗ ಯಾರ್ಯಾರು ಕೇಳಿದಾಗ ಹುಡುಗಿ ಎಂತ ಮಾತು ಕೇಳದ. ಎಂತ ಮಾತ್ರಿಪ್ಪ? ತಾಯಿ ಇಲ್ಲ, ತಂದಿಲ್ಲ, ಬಂಧು ಬಳಗ ಯಾರು ಇಲ್ಲ. ಯಾರ್ಯಾರು ನಮಸ್ಕಾರ ನನಗೆ ಹಡದವರೇ ಕೊಡ್ಲಿಲ್ಲ. ಹೌದು ಭಗವಂತ ನನಗೆ ದಿಕ್ಕ ವಾರಸ್ಗಿರಿ ಯಾರು ಇಲ್ಲ. ನಿನ್ನ ಮಠಕ್ಕೆ ಬಂದಿನ ಆಶೀರ್ವಾದ ಮಾಡಂದ. ಹೌದು ಅವಾಗ ಗುರುಗಳು ಅಂತ ಕಣ ಭಾವ ಒಂದು ಮಾತು ಹೇಳ್ತಾರ. ಏನ್ ಹೇಳ್ತಾರ್ರಿಪ್ಪ? ತಮ್ಮ ಇಲ್ಲಿ ಬಂದಿ ಅಂದ್ಮೇಲ ಹೌದು ನಿನಗೆ ಅಡ್ಕ ಏನ್ ಕೆಲ್ಸ ಇಲ್ಲ. ಇಲ್ಲ ನಮ್ಮ ಮಠದಾಗ 20 ಕುದುರೆ ಇದಾವ. ಅದಾವ ಕುದುರೆ. ಆ 20 ಕುದುರೆ ಕಾಲ ಲದ್ದಿ ಬೆಳೆದು ಕಸ ಹೊಡಿಗುದು, ಕುದುರೆ ಮೇವು ಹಾಕುದು ಹೇಳ್ಬಿಟ್ರು. ಹೌದು ಯಾಕೆ ಹೋಗ್ಬೇಕಂದ? ಇದು ಒಂದು ಬಹಳ ಪುಣ್ಯದ ಕೆಲಸ ಅಂದ. ಅದೇ ಕಾಯಕ ನಡೆಸ. ಹೌದು ಮುಂದಿದೆ ಬಿಜಾಪುರ ಪಟ್ಟಣ. ಹಾ ಹಾ ಬಿಜಾಪುರ ಪಟ್ಟಣದಲ್ಲಿ ಆದಿ ಬಣಜಿಗರ ಸಮಾಜದವರಾಗಿರ್ತಕ್ಕಂಥ ಗುರುಸಿದ್ದಪ್ಪ ಶೆಟ್ಟರು ತಾಯಿ ನಿಲ್ಲವ. ಹೌದು ಹೌದು ಜಗತ್ತಾಗಿರ್ತಕ್ಕಂಥ ಎಲ್ಲಾ ದೇವಾಲಯಕ್ಕೆ ಹೋಗಿ ಬಂದ್ರು. ಯಾವ ದೇವ್ರು ಕಣ್ಣು ಎತ್ ನೋಡಿಲ್ಲ. ಹೌದು ಹೌದು 24 ವರ್ಷ ಬಂಜಾನ ಪಟ್ಟ ಕಟ್ಕೊಂಡಾರ. ಹೌದು ಓಣ್ಯಾಗ 4 ಮಂದಿ ಕುತ್ತವ್ರು ಹಿರಿಯರು ಹೇಳತ್ತ. ಏನತ್ರಿಪ್ಪ? ಎಲ್ಲಾ ಕಡೆ ದೇವ್ರಿಗೆ ಹೋಗಬೇಡ್ರಿ, ಹೋಗ್ಬೇಡ್ರಿ, ನೀವು ಗಜದಂಡಿ ಗುರುವಿನ ಮಠಕ್ಕೆ ಹೋರಿ. ಹೌದು ಆ ಗುರುನಾಥ್ ಏನ್ ನಿಮ್ಮ ಆಶೀರ್ವಾದ ಮಾಡ್ತಾರ ಅಂದ ಕಾಲಕ್ಕ ಹೌದು ಸತಿಪತಿ ಕೂಡಿಕೊಂಡು ಗಜದಂಡಿ ಗುರುವಿನ ಮಠಕ್ಕೆ ಬಂದ್ರು. ಹೌದು ಬಂದ ಗುರುವಿಗೆ ನಮಸ್ಕಾರ ಮಾಡಿ ಕತ್ತಾರ. ಏನಂತ್ರಿಪ್ಪ? ಭಗವಂತ ಓ 24 ವರ್ಷ ಆಯ್ತು ನಮ್ಮ ಹಟ್ಟಲೆ ಮಕ್ಕಳಿಲ್ಲ, ಇಲ್ಲ, ಒಂದು ಸಂತಾನ ಕೊಟ್ಟು ಆಶೀರ್ವಾದ ಮಾಡಂದ್ರು. ಹೌದು ಹೌದು ಗುರುಗಳು ಬಿಜಾಪುರ ಇಲ್ಲಿ ತರ ಬಂದಿರಿ ನೋಡ್ಲಿ ಏನಂತೇಳಿ ಪಂಚಾಂಗ ತೆಗೆದ ಗಣಿತ ಗುಣಾಕಾರ ಎಲ್ಲ ಹಾಕಿ ಎಷ್ಟೋ ಕವಡಿ ಒಗದ್ರು ಗುರುಗಳ ಬಾಯಿಲಿ ಎಂತ ಮಾತು ಬಂತು. ಎಂತಾದ್ರಿಪ್ಪ? ಗುರುಸಿದ್ದಪ್ಪ ಶೆಟ್ಟರು ತಾಯಿ ನಿಲ್ಲವ. ಓ ಹಂಬಲಿಟ್ಟು ಇಲ್ಲಿಗೆ ಬಂದಿರ್ಕರೆ ನನ್ನ ಮಠತನ ಬಂದಿರಿ. ಹೌದು ನಿಮ್ಮ ಭೋಗದಾಗ ಮಕ್ಕಳಿಲ್ಲ, ತಲೆ ಲಿಪಿ ಹೇಳ್ತದ ಅಂತ ಹೇಳ್ಬಿಟ್ರು. ಅವಾಗ ತಾಯಿ ನಿಲ್ಲಮ್ಗೆ ಅರಮಂಡೆ ಕುರಿ ಹತ್ತಂಗಾಯ್ತು, ಮುಗಲು ಕಟ್ಕೊಂಡು ಮೇಲೆ ಬಿದ್ದಂಗಾಯ್ತು. ಹೌದು ಕಣ್ಣಾಗಿ ನೀರು ಏಕಾಕಾರ ಹರಿಲಾಕತ್ತು. ಹೌದು ಹೌದು ಮಡ್ದಾಗಿಂದ ಎದ್ದು ತಾಯಿ ಹೊರಗೆ ಬರದ್ರಾಗ ಹುಡುಗ ಕುದುರೆ ಕಾಲನ ಕಸ ಹೊಡಿತಿದ್ದ, ಲದ್ದಿ ಬೆಳಿತಿದ್ದ. ಹೌದು ಹೌದು ಈ ತಾಯಿ ನೋಡಿ ಹುಡುಗ ತೊಗರಿ ಕಿಟಕಿ ಬಾರಿಗೆ ಅಲ್ಲೇ ಒಗದ.
ಹೌದು ಹೋಗಿದ ಬಂದು ತಾಯಿ ಕೇಳ್ತಾನ, ಏನತ್ರಿಪ್ಪ ಈ ಮಠಕ್ಕೆ ಬಂದವ್ರು ಯಾರು ಕಣ್ಣೀರ್ ಹಾಕಿಲ್ಲ ಹಾಕಿಲ್ಲ, ನೀ ಕಣ್ಣೀರ್ ಹಾಕಿ ದುಃಖ ಮಾಡ್ಲಕತ್ತಿ, ಅಂತ ದುಃಖ ನಿನಗೆ ಏನಾಗೈತಿ ಹುಡುಕ್ ಕೇಳ್ತಾರ. ಹೌದು ಅವಾಗ ಹುಡುಕ್ ಕೇಳಕ್ ತಾಯಿ ಹೇಳ್ತಾಳ, ಏನ್ ಹೇಳ್ತಾಳ್ರಿಪ್ಪ? ಹಂಬ್ಲಿಟ್ಟು ಬಂದಿತ್ತಮ್ಮ, ಹೌದು ನಮ್ಮ ಭೋಗದಾಗ ಸಂತಾನ ಇಲ್ಲಂತೇಳಿ ಗುರುಗಳು ಹೇಳ್ಯಾರ, ದುಃಖ ಆಗೈತಿ ಹೇಳಾಕತ್ತಿ ನಾನು. ಹೌದು ಹುಡುಗ ಹೇಳ್ತಾನೆ, ಕುರಿಕಾಲ ಕಸಾವಡಿ ಹುಡುಗ ಏನ್ ಹೇಳ್ತಾನ್ರಿಪ್ಪ? ಗುರುನಾಥ ಲೋಕ ಚಿಂತೆಯಾಗಿರ್ಬೇಕು, ಹೌದು ಭಕ್ತರ ಉದ್ಧಾರ ಮಾಡೋದ್ರಾಗ ಇರಬೇಕು, ಹೌದು ಹೌದು ಅಥವಾ ಪಂಚಾಂಗ ಪುಟ ಒಂದು ತಿರುವುದ್ರಾಗ 2ನೇ ಪುಟ ಹಾಳಿ ಬಿಟ್ಟಿರ್ಬೇಕು, ಯಾವ ಚಿತ್ತದೊಳಗೆ ಮರ್ತಾನ ಮರ್ತಿರ್ಬೇಕು. ಹೌದು ಇಲ್ಲಿ ಬಾ ತಾಯಿ ಅಂದ. ಹೌದು ಅದೇ ಮಠದಂಗಳ ಒಂದು ಪತ್ರಿ ಗಿಡ ಇತ್ತು, ಹೌದು ಹುಡುಗ ಪತ್ರಿ ಗಿಡದ ಬಡ್ಡೆ ಕರ್ಕೊಂಡು ಹೋಗಿ ಹಾ ಹಾ ಐದಳ ಪತ್ರಿ ಹರಿದು ತಾಯಿ ಉಡ್ಯಾಕ ಇಟ್ಟು ಹೇಳ್ತಾನ. ಏನ್ ಹೇಳ್ತಾನ್ರಿ ಸರ್? 1 ವರ್ಷ ತುಂಬರ ಗಂಡಸ ಮಗ ಹುಟ್ಟಿ ಬರ್ತಾನ. ಹಾ ಹಾ ಆ ಹುಟ್ಟಿದ ಖುಷಿ ನನ್ನ ಗುರುವಿನ ಮಠಕ್ಕೆ ಬಂದು ಜಡಿತುಕೊಂಡು ಹೋಗ್ಬೇಕಂತ ಹೇಳ. ಹೌದು ಹೌದು ಯಾಕೆ ಹೋಗ್ಬೇಕಂದ್ರೆ ಸತಿಪತಿ ಕೂಡಿ ಇಬ್ರು ಬಿಜಾಪುರಕ್ಕೆ ಬಂದ್ರು. ಹೌದು 1 ವರ್ಷ ತುಂಬರ ಗಂಡಸ ಮಗ ಹುಟ್ಟಿ ಬಂದ. ಹುಟ್ಟಿ ಬಂದ ಮಗ ಹುಟ್ಟಿ 6 ತಿಂಗಳು ಅವಾಗ ಅಂಬಾಗಲ ಹಚ್ಲಕತ್ತ. ಹಾ ಹಾ ಅವಾಗ ತಾಯಿ ನಿಲ್ಲಮ್ಮ ಗುರುಸಿದ್ದಪ್ಪ ಶೆಟ್ಟಿ ಹೇಳ್ತಾರ, ಏನಂತ ಹೇಳ್ತಾಳ್ರಿಪ್ಪ? ಇಲ್ಲಿ ಆ ಹುಡುಗ ಆಶೀರ್ವಾದ ಮಾಡ್ಯಾನ, ಹೌದು ಆ ಹುಡುಗನ ಮಟ್ಟಕ್ಕೆ ಗುರುವಿನ ಮಟ್ಟಕ್ಕೆ ಜಡಿತಿಗೆಲ್ಲ ಹೋಗಿರ್ತೇಳಿ. ಹೌದು ಯಾಕಂದ್ರೆ ಮಾಲ್ಗಾಡಿ ಮಾಡ್ಕೊಂಡು ಮಂದಿ ಮಕ್ಕಳೆಲ್ಲ ಹೇರ್ಕೊಂಡು ಹೌದು ಹಿಟ್ಟಕ್ಕೆ ಹೇರ್ಕೊಂಡು ಗಜದಂಡ ಗುರುವಿನ ಮಟ್ಟಕ್ಕೆ ಗಾಡಿ ಗಾಡಿ ಬಂತು. ಎಲ್ಲಾರು ಹಿಟ್ಟಕ್ಕೆ ಹೇಳ್ತಿರು, ಕೋಲಿ ಕಸ ಹೊಡ್ಯಾರ ಹೊಡಿತಿರು. ಹೌದು ಸತಿಪತಿಗೆ ಆನಂದ ಆಗಿತ್ಲ. ಹೌದು ಕೂಸಿನ ಹೆಡಕಿನ ಮೇಲೆ ಹಾಕೊಂಡು ಗುರುವಿನ ಕಡೆ ಹಾದು ಹಾ ಹಾ ಹೋಗಿ ಗುರುವಿನ ಒಂದು ಕೂಸಿನ ಅಡ್ಡ ಹಾಕಿ ನಮಸ್ಕಾರ ಮಾಡಿದ್ರಾಗ ಹಾ ಹಾ ಗುರುಗಳ ಕೂನ್ ಹಿಡಿದಕ್ಕಾತಾರ, ಯಾರತ್ರಿಪ್ಪ? ನೀವು ಬಿಜಾಪುರದವ್ರು ಗುರುಸಿದ್ದಪ್ಪ ಶೆಟ್ರು ತಾಯಿ ನಿಲ್ಲವ, ಹೌದು ಮತ್ತೆ ನಿಮ್ಮ ಭೋಗದಾಗ ಮಕ್ಕಳಿಲ್ಲ ನಾ ಹೇಳಿನಿ, ಹೇಳಿದವ ನಾನೇ ಇದ್ದೀನಿ. ಮತ್ತ ನನ್ನ ಮಠಕ್ಕೆ ಯಾಕೆ ಬಂದ್ರಿ, ಎದಕ್ ಬಂದಿರ್ತೇವೆ ಗುರುಗಳು ಕೇಳ್ತಾರ. ಹಾ ಅವಾಗ ಏನ್ ಹೇಳ್ತಾರ್ರಿಪ್ಪ? ಇಲ್ರಿ ನಿಮ್ ಮಠದಾಗ ಅಂಗಳ ಕಸ ಹೊಡಿತಾನಲ್ರಿ, ಹೌದು ಆ ಸಣ್ಣ ಹುಡುಗ ಸಿದ್ದಪ್ಪನ ಅಂತಕ್ಕಂತ ಹೇಳ್ಯಾನಂದ್ರು. ಹಾ ಹಾ ಆ ಗುರುಗಳ ಮಠದಾಗಿಂದ ಎದ್ದು ಹೊರಗೆ ಬಂದ್ರು. ಹೌದು ಹುಡುಗ ಎತ್ತ ಪ್ರಕಾರ ಕಸ ಹೊಡಿತಿದ್ದ. ಹೌದು ಆ ಹುಡುಗನ ಗುರುಗಳ ಕರಿತಾರ, ಹೌದು ಏ ಸಿದ್ಧ ಇಲ್ಲಿ ಬಾಂದು. ಏ ಬಾ ಸಿದ್ಧ ಇಲ್ಲಿ. ಹುಡುಗ ತೊಗರಿ ಗಿಟಿಗೆ ಬಾರಿಗೆ ಅಲ್ಲೇ ಹೋಗಿದ, ಹೌದು ಬಂದು ಗುರುವಿನ ಮುಂದೆ ಇತ್ತ. ಹೌದು ಹೌದ್ರಿ. ಗುರುಗಳು ಹೇಳ್ತಾರ, ಯಾರು ಹೇಳ್ತಾರ್ರಿಪ್ಪ? ಮಗನ ಓ ಯಾರು ದಿಕ್ಕಿಲ್ಲ ಕೂಳಿಗೆರೆಯಾಗಿ ಬಂದು ನನ್ನ ಮಠದಾಗಿದ್ದಿ, ಹೌದು ಮತ್ ಇವ್ರು ಬೋಗ ಮಕ್ಕಳು ಇಲ್ತ ನಾ ಹೇಳಿನಿ, ಹೇಳಿನಿ. ಇವ್ರಿಗೆ ನೀ ಮಕ್ಕಳ ಕೊಟ್ಟಿದ್ರ ಹಾ ಹಾ ನನಗೆ ದೊಡ್ಡವಾದಿ, ನನ್ನ ಮಠದಾಗ ಇರ್ಬೇಡ ನಡಿ ಅಂದ್ರು ಗುರು. ಹೌದು ಹೌದು ಇಲ್ಲಿ ಜಾಗ ಇಲ್ಲ ನಿನಗಿನ್ನ. ಅವಾಗ ಹುಡುಗ ಗುರುವಿನ ಕಾಲಿಗೆ ಬೀಳ್ತಾರ. ಹಾ ಹಾ ಗುರುನಾಥ ಯಾರು ದಿಕ್ಕಿಲ್ಲ ಕೂಳಿಗೆರೆಯಾಗಿ ಬಂದು ನಿನ್ನ ಮಠಕ್ಕೆ ನಿಂತಿದ್ ಕರೆ, ಬಿದ್ದಿದ್ದ ಕರೆ. ಇವತ್ತು ಮಠ ಬಿಟ್ಟು ನನಗೆ ಹೊರಗಾಗ್ತಾನೆ, ನನಗೆ ದಿಕ್ಕು ತೋರ್ಸ ದಿಕ್ಕಿಗೆ ಹೋಗ್ತಾನ. ಹೌದು ನನಗೊಂದ್ ದಿಕ್ಕು ತೋರ್ಸ. ಅವಾಗ ಗುರುಗಳ ಮಠದ ಕಟ್ಟಿ ಮೇಲೆ ನಿಂತು ದಕ್ಷಿಣ ದಿಕ್ಕಿಗೆ ಕೈ ಮಾಡ್ತಾರ. ಹೌದ್ರಿ ಸಂಚಾರ ಮಾಡ್ತಾ ಹೋಗಿ ಈ ದಿಕ್ಕಿಗೆ. ಹೌದು ಒಳ್ಳೆ ದಿಕ್ಕಿಗೆ ಎಲ್ಲಿ ಹೊತ್ತು ಮುಡ್ಬೇಕಲ್ಲ, ಹೌದು ಅಲ್ಲೇ ನಿನ್ನ ಕೀರ್ತಿ ಬೆಳೆಸ್ತಾರೆ. ತಲೆ ಮೇಲೆ ಕೈ ಇಟ್ರು. ಹೌದು ಹೌದು ಹುಡುಗ ಮಠ ಬಿಟ್ಟು ಹೊಂಟ 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 ಹಾದ. ಹೌದು ಹುಬ್ಬಳ್ಳಿ ದಾಟ ಸೇರಿ ಸುಡುಗಾಡು ಭೂಮಿಗೆ ಹಾದ. ಹೊತ್ತು ಮುಡುಕು ಆಹಾ. ಗುರು ಹೇಳಿದ ಜಾಗ ಇರ್ಬೇಕು. ಒಳ್ಳೆ ದಿವಸ ಅಲ್ಲೇ ವಸ್ತಿ ಹೊಡೆದ. ಹೌದು ಅವನೇ ಜಗತ್ತಿಗೆ ಹುಬ್ಬಳ್ಳಿ ಸಿದ್ಧಾರು ಹಾಕುತ್ತಾರೆ. ಜಗತ್ತಿಗೆ ಹುಬ್ಬಳ್ಳಿ ಸಿದ್ಧಾರು. ನನ್ನೊಳಗೆ ದೇವರಾನ. ಹೌದು ದೇವರಾಗ್ಲಕ್ ಬರೋದು ಬಹಳ ಕಷ್ಟದ, ಬಹಳ ಕಷ್ಟ ಅದ್ರಿ. ಎಲ್ಲರೂ ಇವತ್ತ ನಮ್ಮ ಮನ್ಯಾಗ ಒಂದು ಕೂನಿ ಮಾಡಿ ಮಗ್ಗಲ್ದವ್ರು ಹೊಲ್ದಾಡ ಕಬ್ಬು ಕೊಯ್ಕೊಂಡು ಹೋಗಿ ನಮ್ಮ ಮನ್ಯಾಗ ಹೋಗಿದ್ರೆ ದೇವ್ರ ಹಾಕ್ತಿವೇನ್ರಿ? ಏಪ್ಪ ದೆವ್ವ ಇವನ್ ಹತ್ತಿವು. ಅವ್ರು ಬೋಗದಾಗ ಬರ್ದೈತಿ. ಹೌದು ಇವತ್ತು ಅವ್ರ ಮನೆ ಹೊಲ್ದಾಗ ಮಾವಿನ ಗಿಡ ಆಗ್ಯಾವ, ನಮ್ಮ ಗಿಡದಾಗ ಮಾವಿನಕಾಯಿ ಇರ್ತದೆ. ಅವ್ರ ಹೊಲ್ದಾಗ ತೋಟದಾಗ ಮಾವಿನ ಗಿಡ ತುಡು ಮಾಡ್ಕೊಂಡು ತಿಂದ್ರೆ ಹೊಟ್ಟೆ ತುಂಬತೈತಿ. ಇಲ್ಲ ಆದ್ರೆ ದೇವ್ರು ಸಿಗಂಗಿಲ್ಲ. ಸಿಗಂಗಿಲ್ಲ. ದೇವ್ರು ಸಿಗ್ಬೇಕಾದ್ರೆ ಮೊದಲು ನಾವು ದೇವ್ರಂಗಿರ್ಬೇಕು. ಹೌದು ಹೌದು ಈಗ ಹೇಳ್ತಾರೆ ಹಿರಿಯರು. ಯಾರು ಹೇಳ್ತಾರ್ರಿಪ್ಪ? ಅವಾಗ ಗಂಡುಗಳ ಕಾಲು ಒತ್ತಿ ಹೆಣ್ಮಕ್ಳು ಎಷ್ಟೋ ಪತಿವ್ರತ ಧರ್ಮದವರಾಗಿ ಹೋಗ್ಯಾರ. ಆಗಿ ಹೋಗ್ಯಾರ, ಹೆಸರು ಉಳಿಸ್ಯಾರ. ಅವಾಗ ಆಗ್ಯಾರ. ಹಾ ಹಾ ಇವು ಹಾಲಕ್ ಬರ್ತೈತಿ. ಬರ್ತೈತಿ. ಆದ್ರೆ ಈ ಗಂಡುಗಳು ಸುದ್ದಿಲ್ಲ. ಸುದ್ದಿಲ್ಲ, ಬರೀ ಕಾಲ್ ಕಡ್ಕೊಳ್ಳೋ ಲೆಕ್ಕಕ್ಕೆ ಬಂದಾವ್. ಕಾಲು ಕೊಡ್ಕೋರಲ್ಲ, ಹಾ ಹಾ ಫ್ಯಾಕ್ಟ್ರಿದಾಗ ಬರಾಗ 90 BP ವಿಸ್ಕಿ ಪಸಿ ಕುಡಿದು ಎಷ್ಟೋ ಗಟ್ಟರ ತುಳಿದು ಬಂದಿರ್ತಾವ. ಹೌದು ಅದೇ ಹೆಂಡಿ ತುಳಿದಿರ್ತಾವ, ಎಮ್ಮಿ ತುಳಿದಿರ್ತಾವ. ಬರಾಡಿ ಹ್ಯಾಂಡ್ರಲ್ಲಿ ಕಾಲು ಹೊತ್ಬೇಕು ನಿಮ್ಗ. ಇವ್ರಿಗೆ ಕಾಲು ಹೊತ್ತಾನ್ರಿ. ನಾ ಬಾಯಿನೂ ನಾರ್ದೆ ಕಾಲು ನಾರ್ದೆ ಎರಡೇ ಕಡೆ ಹೊರಗೆ ಹಾಕ್ತಾರ. ಹೌದು ಹಂಗೆ ಐತಿ ಕಲಿಯುಗ. ದೇವ್ರ ಹಾಲಕ್ ನಮ್ಗೆ ಬರ್ತಾರ. ಇಲ್ಲ, ನಾವು ದೇವ್ರಂಗಿರ್ಬೇಕು. ತನ್ನನ್ನು ತಾನು ಅರಿತದೊಡೆ ತಾನೇ ದೇವರು ಅಂತ ಹೇಳ್ಯಾರ. ಮತ್ತೆ ಯಾಕೆ ಬಂದು ಹೊರಗೆ ಹೋಗ್ತಿ? ಹೊರಗೆ ಯಾಕೆ ಹೋಗಿರಿ ಸರ್? ಅದಕ್ಕಿರ್ಲಿ. ತಾವೆಲ್ಲರೂ ಭಕ್ತಿ ಇಷ್ಟ ಭಗವಂತ ನಾಮದಲ್ಲಿ ತಲ್ಲೀನರಾಗಿರಿ. ಅದಕ್ಕೆ ಇದೇ ಯಾವ ಆಲಕ್ನೂರ ಗ್ರಾಮಕ್ಕ ಹೌದು ನಪ್ಪಲಿಂಗ ಬೀರ ದೇವರು ಬಂದು ಹೌದು ಅಲ್ಲಗವನ್ನ ಹೋಗಿರೋ ಆರಂಭವನ್ನು ನಿಂತ್ಕೊಂಡಿರ್ಕಾಗಿ ಒಂದು ಕ್ಷೇತ್ರ ಆಗ್ಯದ. ಶ್ರೀ ಗುರು ಬೀರಣ್ಣ ಹೌದು ಬಾವಿಸ ಬಣ್ಣ ಬತ್ತಿ ಸಕಲಿರ್ತಕ್ಕಂತ ನನ್ನಪ್ಪ ಬೀರ ದೇವ್ರ ಮೇಲೆ ಒಂದು ಸ್ತೋತ್ರ ಹಾಡಿ ಹೌದು ನಾವು ಅವ್ರು ಕೂಡಿ. ಯಾಕಂದ್ರೆ ನಾವು ಹುಣಗುನ್ ತಾಲೂಕು ಕಾರ್ಯಕ್ರಮಕ್ಕೆ ಹೋಗ್ಬೇಕ. ಹೌದು ಅವ್ರು ಇಲ್ಲೇ ಮಗ್ಲಾಗದಾವ್. ತೇರ್ದಾಳಕ್ಕ. ಹೌದು ತೇರ್ದಾಳಕ್ಕ ಬಸ್ನಾ ಸುಚಿತ್ರಾ ಬಾಯಿ ಅವ್ರು ಜೋಡಿದ. ಹೌದು ಕುಂಬಾರ ಲಿಂಗು ಸರ್ ಇಲ್ಲ, ಅವ್ರಿಗೆ ಕೂಡಿಲ್ಲ ಅವರು. ಮತ್ತೆ ತೇರ್ದಾಳಕ್ಕೆ ಇವರು ಇರ್ಲಿ, ಅವರು ಕಾರ್ಯಕ್ರಮದ ಇದೊಂದು ಸತ್ಯ ಸುಂದರ ಚಾಲ ಹಾಡಿ ತಡೆದವ್ರು ನಾವು ಕೂಡಿ ಮಂಗಲ ಬಾಣು